ಆಮೇಲೆ ಮಿಲಿಟರಿ ಅವರು ನೋಡಿರೋದ್ರ ಬಗ್ಗೆ ಯಾರಿಗೂ ಗೊತ್ತಿರೋಂಗಿಲ್ಲ. ಅವನೇನಾಗುತ್ತೆ ಕೇಳೋದನು ಬರ್ತಾನೆ, ನನಗೆ ಕೇಳೋದಲ್ಲಿ ಕೆಲಸ ಇದೆ ಅಂತ ಹೊರಟೋಗ್ಬಿಡ್ತಾನೆ. ಮುಂದೆ ಬಂದು ಕೂತ್ಕೊಳ್ತಾಳೆ. ಆಶ್ಚರ್ಯ ಆಗುತ್ತಲ್ಲಿ ಡ್ರೈವರ್ಗೂ ಅವ್ರಿಗೆಲ್ಲ, ಗಂಡ ಹೆಂಡ್ತಿರ್ತಾರಲ್ಲ. ಅರೆ ಇಬ್ರದ್ದು ಎಂಗೇಜ್ಮೆಂಟ್ ಆಗಿದೆ, ಅವಳು ತನ್ನ ತೊಡೆ ಮೇಲೆ ಮಲ್ಸ್ಕೋಬೇಕಾಯ್ತಲ್ಲಿದ್ದು. ಅದೇ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಆ ಬೇಲಿಗೆ ಹಾಕೊಳ್ಳೋದಾಗ ನನ್ನ ಮೇಲೆ ಬಹಳ ಪ್ರೆಷರ್ ಬರುತ್ತೆ, ನೀವು 90 days ಒಳಗೆ ಹಾಕಬೇಡಿ, 90 days ಆದ್ಮೇಲೆ ಹಾಕಿ ಅಂತ. ಈಗಲೂ ನೆನಪಿದೆ, ನಾನು ಇಲ್ಲೇ ಹೋಗ್ತಾ ಇರ್ಬೇಕಾದ್ರೆ ಫೋನ್ ಬಂದು ನನಗೆ ಒಬ್ರು ಗಣ್ಯ ವ್ಯಕ್ತಿ ಫೋನ್ ಮಾಡಿದ್ರು, ನೀವು ಇದನ್ನ 2-3 ದಿವಸ ಆದ್ಮೇಲೆ ಮಾಡಿ. ನಾನು ಮಾಡಕ್ ಬರಂಗಿಲ್ಲ ಸರ್ ಅಂದೆ. ನಾನು ನೀವು ಲಾ ಓದಿದ್ದೀರ, ಎಲ್ಲ ಫೇಮಸ್ ಅಡ್ವೊಕೇಟ್ಸೇ. ಒಬ್ಬೊಬ್ರು ನನಗೆ 25-30 ದಿವಸ ನಾನು ಕ್ರಾಸ್ ಮಾಡಿದಾರೆ ನನಗೆ ಕೋರ್ಟಲ್ಲಿ ರಿಗಾರ್ಡಿಂಗ್ ದ ಕೇಸ್. ಈ ಸ್ಟೇಟ್ಮೆಂಟ್ ಹಿಂಗೆ ಆಗಿ ಬಂತು. ಮಾನ್ಯ ವೀಕ್ಷಕರೇ, ಒಂದು ಸುಪ್ರೀಂ ಕೋರ್ಟಿನ ತೀರ್ಪನ್ನ ಕೇಳಿರ್ತೀರಾ. ಆ ತೀರ್ಪಿನಲ್ಲಿ ಶುಭಾ ಹಾಗೂ 4 ಜನರಿಗೆ ಜೀವಿತ ಅವಧಿ ಶಿಕ್ಷೆಯನ್ನ ಅಂದ್ರೆ ಕಂಟಿನ್ಯೂ ಆಗಿ ಮಾಡುತ್ತೆ. ಅಂದ್ರೆ ಅದು ಯಾವ ಕೇಸು ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ 2003 ಇವತ್ತಿನ ಹಳೆ ಏರ್ಪೋರ್ಟ್ ಏನಿದೆ ಅದರ ಏರ್ಪೋರ್ಟ್ ಹತ್ರ ನಡೆದಂತ ಒಂದು ಮರ್ಡರ್ ಕೇಸ್ ಅಂತ ಹೇಳಿದ್ರೆ, ಗಿರೀಶ್ ಅವರ ಈ ಕೇಸಿನ ತನಿಖೆಯನ್ನ ಮಾಡಿದಂತ HG ದಾವೂದ್ ಖಾನ್ ಸರ್ ಅವರು ವಿವೇಕನಗರದಲ್ಲಿ ಆ ಸಮಯದಲ್ಲಿ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಈ ಕೇಸು ಅವ್ರ ಕೈಯಲ್ಲಿ ಬರುತ್ತೆ. ಆ ನಂತರ ಈ ಕೇಸನ್ನ ಸಂಪೂರ್ಣವಾಗಿ ತನಿಖೆ ಮಾಡ್ತಾರೆ. ಸಾಕ್ಷಿಗಳು ಯಾವುದು, ಯಾವ ಸಮಯದಲ್ಲಿ ಹತ್ಯೆ ನಡೆಯುತ್ತೆ, ಯಾಕೆ ನಡೆಯುತ್ತೆ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ಕೇಸಿನಲ್ಲಿ ಹೈದರಾಬಾದ್ ನಲ್ಲಿದ್ದಂತ ಸಾಕ್ಷಿಗಳನ್ನು ತಾವೇ ನೇರವಾಗಿ ಭೇಟಿಯಾಗಿ, ಅದೇ ರೀತಿ ಮುಂಬೈ ಹೋಗಿ, ಆ ಸಮಯಕ್ಕೆ ಮೊಬೈಲ್ ಇನ್ನು ಹೊಸದಾಗಿರುತ್ತೆ, ನೆಟ್ವರ್ಕ್ ಎಲ್ಲ ಅಲ್ಲಿಂದ ಪ್ರತಿಯೊಂದು CDRನೆಲ್ಲ ತಗೊಂಡು ಬರ್ತಾರೆ ಅಂತ ಹೇಳಿದ್ರೆ, ಆ ಕೇಸಿನ ಸಂಪೂರ್ಣವಾಗಿ ತನಿಖೆ ಮಾಡಿದಂತವ್ರು ಹೊನ್ನಳ್ಳಿ ದಾವೂದ್ ಖಾನ್ ಅವರು ಅದ್ಭುತವಾದ ಅಧಿಕಾರಿ. ಸುಮಾರು ಕೇಸುಗಳನ್ನು ಅವ್ರು ಮಾಡಿದಂತ ಇಲ್ಲಿವರೆಗೂ 90% ಕನ್ವಿಕ್ಷನ್ ಆಗಿದೆ ಸರ್ ತಮ್ಮ ಕೇಸುಗಳಲ್ಲಿ. ಮೆಜಾರಿಟಿ ಕನ್ವಿಕ್ಷನ್ ಆಗಿದೆ. ಇತ್ತೀಚೆಗೆ ನಿವೃತ್ತರಾಗಿದ್ದಾರೆ DCP ಆಗಿ. ಈಗಾಗ್ಲೇನೆ ಆ ಕೇಸ್ ನಡೆದು 22 ವರ್ಷ ಆಯ್ತು. ಯಾವ ರೀತಿಯ ತನಿಖೆ ಮಾಡ್ತಾರೆ ಅನ್ನುವಂಥದ್ದು ನಾನು ಅವ್ರ ಹತ್ರನೇ ಕೇಳ್ತಾ ಹೋಗೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. I was transferred here in the place of Mr. Nanaya, who was promoted as an AC. ಬಂದು ಚಾರ್ಜ್ ತಗೊಂಡೆ ಪೊಲೀಸ್ ಸ್ಟೇಷನ್. ಚಾರ್ಜ್ ತಗೊಂಡಾಗ ಆ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ಗಳು ಮಾಡುವಂಥ ಕೇಸ್ ಎಲ್ಲ ಇರುತ್ತಲ್ಲ, ನಾನೇ ತಗೊಳ್ತೀನಿ. ಬಂದಾದ್ಮೇಲೆ ವಿವೇಕನಗರಕ್ಕೆ ಬರ್ತೀರಾ. ಬಂದಾದ್ಮೇಲೆ ಈ ಕೇಸ್ ಒಂಥರ ಹೈ ಪ್ರೊಫೈಲ್ ಆಗಿತ್ತು. ಎಲ್ಲ ಕುತ್ಕೊಂಡು ಓದ್ಕೊಂಡೆ ನಾನು, ಏನಿದೆ ಎಂತ. ಹೌದು ಮರ್ಡರ್ ಆಗ್ಬಿಟ್ಟಿತ್ತಲ್ಲ, FIR ಆಗಿತ್ತು. FIR ಮಾಡಿದ್ರೆ ನಾನೇ ನಾವು ಸ್ಟಾರ್ಟೆಡ್ ಇನ್ವೆಸ್ಟಿಗೇಟಿಂಗ್ ದಿ ಕೇಸ್. ಎಂಗೇಜ್ಮೆಂಟ್ ಆಗುತ್ತೆ. ಎಂಗೇಜ್ಮೆಂಟ್ ಟೈಮಲ್ಲಿ ಅವ್ರು ಚಿಕ್ಕಮ್ಮನ ಹತ್ರ ಎಲ್ಲ ಹೇಳ್ತಾಳೆ. ಚಿಕ್ಕಮ್ಮ ಹೇಳ್ತಾಳೆ, ಹಿಂಗೆಲ್ಲ ಹೇಳ್ಬಾರ್ದಮ್ಮ, ಇದು ಮನೆತನದ ಇದು ಮರ್ಯಾದೆ ವಿಷಯ, ಆಮೇಲೆ ಅದ್ರ ಬಗ್ಗೆ ಮಾತಾಡಂತ ಮೊದಲು ಎಂಗೇಜ್ಮೆಂಟ್ ಮಾಡ್ಕೊ ಅಂತ ಹೇಳ್ತಾಳೆ. ಯಾರು? ಚಿಕ್ಕಮ್ಮ. ಚಿಕ್ಕಮ್ಮ ಇವಳಿಗೆ, ಶುಭಾಗೆ. ಆದ್ಮೇಲೆ ಹೇಮಾ ಅಂತ ಹೇಳಿ ಬ್ಯೂಟಿಷಿಯನ್ ಇರ್ತಾಳೆ, ಅವಳಿಗೆಲ್ಲ ಮೇಕಪ್ ಅವೆಲ್ಲ ಮಾಡಿಸಿರ್ತಾಳೆ. ಅವಳ ಹತ್ರನೂ ಹೇಳ್ತಾಳೆ, ನನಗೆ ಇಷ್ಟನೇ ಇಲ್ಲ, ಯಾಕೆ ನನಗೆ ಮಾಡ್ತಾ ಇದ್ದೀರ. ಮುಗಿದೋಗುತ್ತದು. ದಟ್ ಚಾಪ್ಟರ್ ಇಸ್ ಓವರ್. ಬಟ್ ಆ ಚಾಪ್ಟರ್ ಡಿಸ್ಕಷನ್ ಇದೆಯಲ್ಲ ಭಾಳ ಇಂಪಾರ್ಟೆಂಟ್ ಕೇಸಿನ. ಇವ್ನು ಏನಾರು ಮಾಡಿ ಓಡೋಗ್ತೀನಿ ಅಂತಾಳೆ, ವೀಶಿಗೆ ಏನಾರು ಮಾಡಿ ಓಡೋಗ್ಬಿಡ್ತೀನಿ ಅಂತಾಳೆ. ಹೇಳ್ತಾಳೆ ಹೇಮಾದ ಹತ್ರ, ಬ್ಯೂಟಿಷಿಯನ್. ಶುಭ ವಾಸ್ ಎ ಸ್ಟೂಡೆಂಟ್ ಇನ್ ಲಾ ಕಾಲೇಜ್. 30th March 2003 ಇಫ್ ಐ ಆಮ್ ರೈಟ್. ಸೊ ಅಲ್ಲಿ ಊಟಕ್ಕೆ ಬರ್ತಾರೆ ಅವರು. ಈ TGFI ಅಂತಿದೆ, ಊಟ ಮುಗಿಸ್ಕೊಂಡು ಏನು ಮಾಡ್ತಾರೆ, ಈ ವೇಳೆಗೆ ಇವಳು ಇಂಟರಾಕ್ಟ್ ಮಾಡ್ತಾಳೆ. ಈ A1 to A4 ಇಲ್ಲಿ ಬಂದಿದ್ದೀವಿ, ಊಟಕ್ಕೆ ಬಂದಿದ್ದೀವಿ, ಊಟ ಮಾಡ್ತಾ ಇದೀವಿ, ಊಟಿಂದ ಹೊರಡ್ತಾ ಇದೀವಿ, ಅಲ್ಲಿ ಬರ್ತಾ ಇದೀವಿ ಅಂತಾಳೆ. ಸೊ ಅಲ್ಲಿ ಬರ್ತಾಳೆ. ARV ಪಾಯಿಂಟ್ ಹತ್ರ ವಿಮಾನ ಹತ್ತೋದು ಇಳಿಯೋದೆಲ್ಲ ನೋಡ್ತಾ ಇರ್ತಾರೆ. ಇನ್ನರ್ ರಿಂಗ್ ರೋಡ್ ಇದೆಯಲ್ಲ, ಕೋರ್ಮಂಗ್ಲಾ ಟು ಇಂದಿರಾನಗರ್, ಅಲ್ಲಿ ಬರ್ತಾರಲ್ಲಿ ಅವರು. ಬಂದಾಗ ನೋಡ್ತಾ ಇರ್ಬೇಕಾರೆ ಇವನು ಒಬ್ಬ ನಮ್ದು ಎಕ್ಕಿದೋಳು 2-wheeler ಶಾಕ್ ಅಬ್ಸರ್ವರ್ ಇಂದ ತಲೆ ಹಿಂದ್ಗಡೆ ಹೊಡಿತಾನೆ. ಅಲ್ಲಿಂದ ಬೇರೆ ಗಾಡಿ ಜನ ತಗೊಂಡು ಹೊಡಿತಾರೆ, ಕೆಳಗೆ ಬೀಳ್ತಾನೆ. ಕೆಳಗೆ ಬಿದ್ದಾದ್ಮೇಲೆ ಬಹಳ ಒಂದು ಇಂಪಾರ್ಟೆಂಟ್ ಏನಿದೆ, ಇದನ್ನ ನೋಡ್ತಾರೆ ಒಂದಿಬ್ಬರು ಎಕ್ಸ್-ಮಿಲಿಟರಿ ಪರ್ಸನ್ ನೋಡ್ತಾರೆ. ಏನಪ್ಪ ಒಮ್ಮೆಗ್ಲೇ ಬಿದ್ಬಿಡೋಣ ಅಂತ. ಈಗ ಇಲ್ಲಿಂದ ಹೋಗಿ ಇಂದಿರಾನಗರ್ ಹೋಗ್ತಾರೆ ಬೇಕಾರೆ, ಅಲ್ಲಿ ಬಲಗಡೆ ಒಂದು ಪಾಯಿಂಟ್ ಇರ್ತದೆ, ARV ಪಾಯಿಂಟ್. ಹೊಡೆದಿದ್ದಾದ್ಮೇಲೆ ಬೀಳ್ತಾನೆ. ಬಿದ್ದಿದ್ದಾದ್ಮೇಲೆ ಇವಳು ಅಲ್ಲಿ ಪಕ್ಕದಲ್ಲೇ ಇರ್ತಾಳೆ. ಇವಳು ಇಸ್ ಪ್ರೀ ಪ್ಲಾನ್ಡ್, ಎವ್ರಿಥಿಂಗ್ ಇಸ್ ಪ್ರೀ ಪ್ಲಾನ್ಡ್. ಜನ ಅಷ್ಟೇನು ಕೇರ್ ಮಾಡಂಗಿಲ್ಲ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಕೂಡಲೇ ಅವನಿಗೆ ಗಿರೀಶನ್ಗೆ ಹತ್ತಿ ಹಿಡಿದು ದೇ ವಾಂಟೆಡ್ ಟು ಶಿಫ್ಟ್ ಹಿಮ್ ಟು ದಿ ಹಾಸ್ಪಿಟಲ್. ಯಾರು ನಿಲ್ಲಿಸ್ತಾನೆ ಇರೋಂಗಿಲ್ಲ. ಗಂಡ ಹೆಂಡತಿ ಕಾರಲ್ಲಿ ಹೋಗ್ತಾ ಇರ್ತಾರೆ, ನಿಲ್ಲಿಸಿ ಹತ್ತಿಸ್ಕೊಂಡು ಹೋಗ್ತಾಳೆ. ಏನು ಇನ್ನೊಂದು ಇಂಪಾರ್ಟೆಂಟ್ ಏನಿದೆ, ಎಂಗೇಜ್ಮೆಂಟ್ ಅಂತ ಆಗಿರುತ್ತೆ, ಆಲ್ಮೋಸ್ಟ್ ಲೈಕ್ ಎ ಮ್ಯಾರೇಜ್. ಅವನಿಗೆ ಗಿರೀಶ್ಗೆ ಬ್ಯಾಕ್ ಸೈಡ್ ಹಾಕ್ತಾರೆ, ಸೀಟ್ ಕಾರ್ ಬ್ಯಾಕ್ ಸೈಡ್ ಅಲ್ಲಿ. ಅವನು ಮುಂದೆ ಬಂದು ಕೂತ್ಕೊಳ್ತಾಳೆ. ಆಶ್ಚರ್ಯ ಆಗುತ್ತಲ್ಲಿ ಡ್ರೈವರ್ಗೂ ಅವ್ರಿಗೆಲ್ಲ, ಗಂಡ ಹೆಂಡ್ತಿರ್ತಾರಲ್ಲ. ಅರೆ ಇಬ್ರದ್ದು ಎಂಗೇಜ್ಮೆಂಟ್ ಆಗಿದೆ,
ಅವಳು ತನ್ನ ತೊಡೆ ಮೇಲೆ ಮಲ್ಸ್ಕೋಬೇಕಾಯ್ತು ಅಲ್ಲಿದ್ದು. ಅದೇ ಇಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೇಸಲ್ಲಿ. ಆಮೇಲೆ ದೇ ಟೇಕ್ ಹಿಮ್ ಟು ದಿ ಮಣಿಪಾಲ್ ಹಾಸ್ಪಿಟಲ್. ಅಲ್ಲಿ ಹೋಗಿದ್ದಾದ್ಮೇಲೆ ಅವ್ರು ಇನ್ನೊಂದು ಅಬ್ಸರ್ವ್ ಮಾಡ್ತಾರೆ, ಶಿ ವಾಸ್ ನಾಟ್ ಬಾದರ್ಡ್ ಅಬೌಟ್ ದಿಸ್ ಇಂಜರ್ಡ್ ಫೆಲೋ. ಫೋನಲ್ಲಿ ಯಾರ್ಯಾರಿಗೂ ನಗ್ನಗ್ತಾ ಮಾತಾಡ್ತಾರೆ. ಸೊ ಹರ್ ಬಿಹೇವಿಯರಲ್ ಆಸ್ಪೆಕ್ಟ್ ವಾಸ್ ನಾಟ್ ಆಲ್ ರೈಟ್. ಕಾರಲ್ಲಿ ಹ್ಯಾಂಗ್ ಕರ್ಕೊಂಡ್ ಬಂದಿದ್ದು ಇದು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು. ಎವಿಡೆನ್ಸ್ನ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೀನಿ ನೀವು. ಆಮೇಲೆ ಮಿಲಿಟರಿ ಅವರು ನೋಡಿರೋದ್ರ ಬಗ್ಗೆ ಯಾರಿಗೂ ಗೊತ್ತಿರೋಂಗಿಲ್ಲ. ಅವನೇನಾಗುತ್ತೆ, ಕೇಳೋದನು ಬರ್ತಾನೆ, ನನಗೆ ಕೇಳೋದಲ್ಲಿ ಕೆಲಸ ಇದೆ ಅಂತ ಹೊರಟೋಗ್ಬಿಡ್ತಾನೆ. ಯಾರಿಗೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ನಾನು ಇಲ್ಲೇ ಮನೆ ಇಲ್ಲೇ ವಿವೇಕ್ ನಗರದಲ್ಲಿ ಕೊನೆಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ಅವನ್ನೆಲ್ಲ ಹೇಳ್ತಾನೆ. ಅದೇ ಅವ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಇರ್ತಾಳೆ, ಇವು ಹೊರಗೆ ಬಂದು ಮೊಬೈಲಲ್ಲಿ ಮಾತಾಡ್ತಾ ಇರ್ತಾಳೆ ಯಾರ್ಪಟೆಗೂ, ನಗ್ನಗ್ತಾ ಜೋರಾಗಿ. ವೆರಿ ಅನ್ಯೂಶುವಲ್ ಅಲ್ಲ. ಸಂಬಡಿ ಟು ಹೋಮ್ ಶಿ ಸಪೋಸ್ ಟು ಗೆಟ್ ಮ್ಯಾರಿಡ್ ಹೂ ಇಸ್ ಡೈಯಿಂಗ್ ಫಾರ್ ಲೈಫ್ ಅಂಡ್ ಡೆತ್ ಇದಾಗ್ತಾರೆ. ನಾವು ಇದನ್ನ ಯಾರು ಅಬ್ಸರ್ವ್ ಮಾಡ್ತಾರೆ, ಗಂಡ ಹೆಂಡ್ತಿರ್ತಾರಲ್ಲ ಕಾರಲ್ಲಿ ಕರ್ಕೊಂಡು ಬಂದವರು, ಅವ್ರಿಗೆ ಬಹಳ ಡೀಟೇಲ್ ಆಗಿ ಪ್ಲಸ್ ಡಾಕ್ಟ್ರದ್ದು ಸ್ಟೇಟ್ಮೆಂಟ್ ಮಾಡಿದಿರಿ. ನಾನು ಎಲ್ಲೂ ಬಿಟ್ಟಿಲ್ಲ. ನಾನು ಯಾವಾಗ ಕೊನೆ ಉಸಿರು ಹಿಡಿತಾನೆ ಆಸ್ಪತ್ರೆಯಲ್ಲಿ? ಮಾರನೇ ಸಹ ಸಾಯ್ತಾನೆ. ಇಂಚ್ ಟು ಇಂಚ್ ಹೋಗ್ತೀನಿ ನಾನು, ಎಲ್ಲೂ ಗ್ಯಾಪ್ ಬಿಡೋಂಗಿಲ್ಲ. ತೆಗೆದು ಇಂಚ್ ಟು ಇಂಚ್ ಅನ್ಬಿಡಿ, ಸೆಂಟಿಮೆಂಟ್ ಟು ಸೆಂಟಿಮೆಂಟ್ ಹೋಗ್ತೇನೆ ತೆಗೆದು. ನಾನು ಯಾರು ಕರ್ಕೊಂಡು ಹೋದ್ರು, ಗಾಡಿಯಲ್ಲಿ ಹೆಂಗೆ ಹೋದ್ಲು, ಹೋಗ್ತಾರೆ ಹೆಂಗಿತ್ತು, ಅವಳದು ಸಿಚುವೇಶನ್ ಆಗಿತ್ತು, ಅಲ್ಲಿ ಹಾಸ್ಪಿಟ್ಲಿಗೆ ಹೋದಾದ್ಮೇಲೆ ಆ ಡಾಕ್ಟರ್ ಯಾರು ಟ್ರೀಟ್ಮೆಂಟ್ ಮಾಡೋದು ಅವ್ರದ್ದು ಸ್ಟೇಟ್ಮೆಂಟ್ ಮಾಡಿ ಆ ಕೇರಳದವ್ರು ಹುಡುಕ್ತೀನಿ ತೆಗೆದು ನಾನು. ಅವರು ಇನ್ನೂ ಬೆಂಗಳೂರಿನಾಗಿರಂಗಿಲ್ಲ, ಕೇರಳದಲ್ಲಿ ಇರ್ತಾರೆ, ದಟ್ ಮಿಲಿಟ್ರಿ ಪರ್ಸನ್, ಅವ್ರದ್ದು ಸ್ಟೇಟ್ಮೆಂಟ್ ಮಾಡ್ತೀನಿ. ಅಲ್ಲಿ ಕ್ಲಿಯರ್ ಆಗುತ್ತೆ ನಮಗೆ ಅವರೇ ನೋಡಿದ್ದು ಹೊಡೆದಿದ್ದು. ಪಕ್ಕದಲ್ಲಿ ನಿಂತಿರ್ತಾಳೆ ಶುಭ, ಹೊಡಿತಾರೆ, ಓಡೋಗ್ತಾರೆ ಅವರು. ನಾನು ಏನು ಮಾಡ್ತೀನಿ, ಸೈಂಟಿಫಿಕ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತೇನೆ. ಮೊಬೈಲಲ್ಲಿ ಮೊಬೈಲ್ ಕಾಲ್ ಡೇಟಾ ತೊಗೊಳ್ತೇನೆ, ಯಾರಿಗೆ ಮಾತಾಡಿದಾಳೆ, ಎಷ್ಟೊತ್ತು ಮಾತಾಡಿದಾಳೆ, ಮತ್ತು ಅದು ಅದೆಲ್ಲ ಅವ್ರು ಇಟ್ ಈಸ್ ಸಮಥಿಂಗ್ ಲೈಕ್ ದಿಸ್. ವೆನ್ ಶಿ ಸ್ಪೀಕ್ಸ್ ಟು ಹಿಮ್, ದಟ್ ಈಸ್ ಅರುಣ್ ವರ್ಮಾ, ಅವನು ಮತ್ತೆ ಇಬ್ಬರು ಕೊಲೀಗ್ಸ್ ಇರ್ತಾರಲ್ಲ, ಅವ್ರ ಜೊತೆಗೆ ಮಾತಾಡ್ತಾರೆ. ಇದು ಇಟ್ಸ್ ಲೈಕ್ ಎ ಚೈನ್ ಆಫ್ ರಿಯಾಕ್ಷನ್. ಇವಳು ಮಾತಾಡೋದು, ಅವಳು ಮಾತಾಡೋದು, ಈ ಥರ ನಾವು ಇಂಥ ಕಡೆ ಇದ್ದೀವಿ, ಬರ್ತಾ ಕಾಲ್ ಡೀಟೇಲ್ಸ್ ಅಲ್ಲಿ ಬರುತ್ತೆ. ಆ ಕಾಲ್ ಡೀಟೇಲ್ಸ್ ಸಿಗ್ಲಿಕ್ಕೆ ಬಹಳ ಕಷ್ಟ ಆಗ್ಬಿಡುತ್ತೆ ನಮಗೆ. ಅವಾಗ ಇನ್ನೂ ಮೊಬೈಲ್ ಇಷ್ಟು ಅಡ್ವಾನ್ಸ್ ಆಗಿರೋದಿಲ್ಲ. ಮದರ್ ಸರ್ವರ್ ಬಾಂಬೆದಲ್ಲಿ ಬಹಳ ಕಷ್ಟ ಆಯ್ತು ನಮ್ಗೆ. ಸ್ಟೇಟ್ಮೆಂಟ್ ಮಾಡ್ತಾ ಇರ್ಬೇಕಾರೆ ಏನು ಮಾಡ್ತೀವಿ, ಏನೇನು ಕೇಳಬಹುದು ಅಂತ ಮೊದಲೇ ಯೋಚನೆ ಮಾಡಿರ್ತೀವಿ. ಶುಭವಾಗಿ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ಗೆ ಬರ್ತಾ ಇರೋಂಗಿಲ್ಲ. ಇದನ್ನ ನನ್ನ ಹತ್ರ ಇನ್ವೆಸ್ಟಿಗೇಷನ್ ಬಂದಾಗ, ದಿಸ್ ಇಸ್ ದಿ ಕೇಸ್ ಬೇಸ್ಡ್ ಆನ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್. ಐ ವಿಟ್ನೆಸ್ ಸ್ವಲ್ಪ ಇದೆ, 1 to 1 ಇಂಟರ್ ಕನೆಕ್ಟ್ ಮಾಡಬೇಕು. ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಡು ಹೋದೆ ನಾನು. ಅರುಣ್ ವರ್ಮಾ ಅಂಥೇಳಿ, ಇವಳು ಕ್ಲಾಸ್ಮೇಟ್ ಅವನು ಲಾದಲ್ಲಿ. ದೇವರ್ ಲವಿಂಗ್ ಈಚ್ ಅದರ್, ಶುಭಾನು ಮತ್ತೆ ಅರುಣ್ ವರ್ಮಾ, 4 ಜನ. 90 ದಿವಸದಲ್ಲಿ ವಿಚಾರಣೆ ಎಲ್ಲೆಲ್ಲಿ ಹೋಗಿ ಮಾಡ್ತೀರಾ ಸರ್ ನೀವು? ಸಂಬಂಧಪಟ್ಟ ನಾನು ಬಾಂಬೆಗೆ ಹೋಗ್ತೇನೆ, ಹೈದರಾಬಾದ್ಗೆ ಹೋಗ್ತೀನಿ. ಯಾರ ಹತ್ರ ಹೇಳಿರ್ತಾಳಲ್ಲ ನನಗೆ ಇಷ್ಟ ಇಲ್ಲ ಏನೋ ಮದುವೆ, ಅವಳು ಹೈದರಾಬಾದ್ನಾಗ ಇರ್ತಾಳೆ, ತಾಯಿ ತಂಗಿ. ಅಲ್ಲೆಲ್ಲ ಹೋಗಿದ್ದೀನಿ, ಅಲ್ಲೆಲ್ಲ ಹೋಗಿ ಮಾತಾಡಿದ್ದೀನಿ. ಎಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಮಾತಾಡಿದ್ದೀನಿ. ಆ ಕೇಳೋದಿದ್ರಲ್ಲ ಟಾಮಿ ವಾಲ್ಕನ್, ಅವ್ನು ಬರ್ತಾನೆ, ಅವನು ಸ್ಟೇಟ್ಮೆಂಟ್ ಮಾಡಿದ್ದೀನಿ. ತನಿಖೆ ಹೆಂಗ್ ಮಾಡಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಿತ್ತು ನನಗೆ. ನಾನು ಈಗಿನ ಐವಗಳ ತರ ಅಲ್ಲ. ಕೇಸ್ ಯಾವ ರೀತಿಯಾಗಿ ಬಿಲ್ಡಪ್ ಮಾಡಿದ್ದೆ ಅಂದ್ರೆ, ಎಲ್ಲೂ ಲೂಪ್ ಹೋಲ್ಸೇ ಇಲ್ಲ, ಆ ತರ ಮಾಡಿದ್ದೀನಿ ನಾನು. ಲಾ ಮುಗಿದಾದ್ಮೇಲೆ ದೇವದಾಸ್ ಅಂತ ಫೇಮಸ್ ಕ್ರಿಮಿನಲ್ ಅಡ್ವೊಕೇಟ್ ಇದ್ರು, ಅವ್ರ ಜೊತೆಗೆ ಅಡ್ವೊಕೇಟ್ ಆಗಿದ್ದೆ 1-2 ವರ್ಷ. ಐ ಆಮ್ ಎ ಪರ್ಸನ್ ಹೂ ಇಸ್ ಟು ಡೂ ಇಟ್ ವೆರಿ ನ್ಯಾಚುರಲಿ. ಕೇಸಿಗೆ ಏನ್ ಬೇಕಾಗುತ್ತೆ, ಏನಿದೆ ಮಾಡ್ಕೊಂತ ಹೋಗೋದು. ಸರ್, ಇದರಲ್ಲಿ ಆ ಗಂಡ ಹೆಂಡತಿ ಆಸ್ಪತ್ರೆಗೆ ಕರ್ಕೊಂಡು ಹೋದವರು ಇದ್ಮೇಲೆ ಇಂಜುರಿ ಆಗಿದ್ದ ದಿವಸ ಅವರು ನೋಡಿದಂತ ಆ ಮಿಲಿಟರಿ ರಿಟೈರ್ಡ್ ಆಫೀಸರ್ ಇವರೆಲ್ಲ ಕರೆಕ್ಟ್ ಆಗಿ ಬಂದು ಸಾಕ್ಷಿ ಹೇಳಿದ್ರೆ ಸರ್? ಬಹಳ ಚೆನ್ನಾಗಿ ಹೇಳಿದ್ರು. ಈಗಲೂ ನೆನಪಿದೆ ನನಗೆ. ಈ ಮಿಲಿಟರಿ ಆಗಿದ್ನಲ್ಲ, ಇವನಿಗೆ ಹಾಸ್ಟೆಲ್ ಮಾಡ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿ ಮನೆ ಹತ್ರ ಕಳ್ಸರು. ಇವನು ಬಂದು ನಮ್ಗೆ ಹೇಳ್ದಾನ. ಆಮೇಲೆ ಇಷ್ಟು ಪೋಸ್ಟ್ ಗಾರ್ಡ್ ದೇರ್ 1+1 ಪೊಲೀಸರು ಹಾಕ್ತಿದ್ದೆ ರಾತ್ರಿ. ಅದೇ ವಿವೇಕ್ ನಗರದಲ್ಲಿ. ಅವ್ರು ಬಂದು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು, ನೀನು ನಿಜ ಹೇಳ್ಬೇಡ, ಬಹಳ ಚೆನ್ನಾಗಿ ಹೇಳಿದ್ರೆ ಎಲ್ಲ ಸಾಕ್ಷಿ ಸರಿಯಾಗಿ ಹೇಳ್ಬೇಡ ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ. ಅವ್ರು ಬಂದು ನನಗೆ ಎಷ್ಟು ಪ್ರಾಂಪ್ಟಾಗಿ ಹೇಳಿದ್ರು, ಅದೇ ರೀತಿಯಾಗಿ ನಾನು ಅವ್ರ ಮನೆ ಹತ್ರ ಪೊಲೀಸ್ನವ್ರು ಪೋಸ್ಟ್ ಮಾಡ್ತೇವೆ. ಹೇಳೋತ್ತಿಗೆ ಅವ್ರು ಬಂದಿದ್ದು ಅವ್ರ ಫ್ರೆಂಡ್ ಜೊತೆಗೆ ಹೋಗ್ತಾ ಇದ್ರು. ಯಾರೋ ಬಂದು ಹಿಂದ್ಗಡೆಯಿಂದ ಒಬ್ಬನಿಗೆ ಹೊಡಿತಾನೆ, ನಾನು ಬೀಳ್ತಾನೆ. ಇದಾದ್ಮೇಲೆ ಕಾರೆಲ್ಲ ವೆಹಿಕಲ್ಸ್ ಸ್ಟಾಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಯಾರು ನಿಲ್ಸಂಗಿಲ್ಲ. ಇಬ್ರು ಗಂಡ ಹೆಂಡತಿ ಹೋಗ್ತಾ ಇರ್ತಾರೆ ಕಾರಲ್ಲಿ. ಅವ್ರನ್ನ ಅಸಿಸ್ಟ್ ಹಿಮ್ ಇಂಜರ್ಡ್ ಟು ದಿ ಹಾಸ್ಪಿಟಲ್. ಎಲ್ಲ ಅವ್ರು ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಇಷ್ಟೇ ಹೊತ್ತಾಗಿತ್ತು. ಅವರು 2 ವೀಲರಲ್ಲಿ ಬರ್ತಾರೆ ಇಬ್ರು. ಹೊಡಿದ ತಕ್ಷಣನೇ ಅರ್ಜೆಂಟಾಗಿ ಬಂದು ಗಾಡಿ ಎತ್ಕೊಂಡು ಹೋಗ್ತಾರೆ. ಇಲ್ಲ, ಇವೆಲ್ಲ ನಮಗೆ ಸಿ ಬಿಕಾಸ್ ಆಫ್ ದಿ ಮೊಬೈಲ್ ಟೆಕ್ನಾಲಜಿ ಗೊತ್ತಾಗ್ಬಿಡುತ್ತಲ್ಲ ಎಲ್ಲ. ದೇರ್ ವಾಸ್ ನೋ ರಿಯಾಕ್ಷನ್ ಫ್ರಮ್ ದಿಸ್ ಲೇಡಿ ಶುಭ, ಐದರ್ ಅಟ್ ದಿ ಸ್ಪಾಟ್ ಆರ್ ಅಟ್ ದಿ ಹಾಸ್ಪಿಟಲ್. ಅಲ್ಲಿ ಏನು ನೋಡಿದ್ರಿ ಅಂತ ಅದನ್ನು ಕೇಳ್ತೀವಿ ನಾವು. ಕರೆಕ್ಟಾಗಿ ಸ್ಟೇಟ್ಮೆಂಟ್ ಹೇಳ್ತಾರೆ. ಆ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಕರೆಕ್ಟಾಗಿ ಹೇಳಿದ್ರು.
ಅಲ್ಲ ಅವರು ಭಾಳ ಪ್ರಾಂಪ್ಟಾಗಿ ಹೇಳ್ತಾರೆ. ಅವ್ರಿಗೊಂದು ಡೌಟ್ ಬರುತ್ತೆ, ಒಬ್ಬ ಎಂಗೇಜ್ಮೆಂಟ್ ಆಗಿತ್ತಂದ್ರೆ ಅರ್ಧ ಗಂಡ ಇದ್ದಂಗೆ. ಇಂಜರ್ಡಿಗೆ ಹಿಂದೆ ಕುತ್ಕೊಂಡು ತಾನು ಸುಭಾಷ್ ಅದು ಬಂದು ಮುಂದೆ ಬಂದು ಕುತ್ಕೊಂಡು ನೋಡ್ತಾಳೆ. ಆಶ್ಚರ್ಯ ಆಗ್ತಿದೆ, ಏನಪ್ಪ ಹೇಳು, ಇಂಜರ್ಡ್ ಹಿಂದೆ ಬಿಟ್ಟು ಮುಂದೆ ಬಂದು ಕುತ್ಕೊಂಡ್ತಾಳೆ. ಕೇರಳದವನು, ಅವನಿಗೇನು ಸಂಬಂಧನೇ ಇರಲಿಲ್ಲಲ್ಲ ಸರ್ ಈ ರಾಜ್ಯದೊಟ್ಟಿಗೆ. ಅವನಿಗೆ ಕನಿಕರ, ಅವನಿಗೆ ಇದು ಪರ್ಸನ್ ಬಹಳ ನೋವಾಗುತ್ತೆ ಪ್ರತಿಯೊಬ್ಬರಿಗೆ ಇದ್ರ ಕೇಳ್ತಾ ಹೋದ್ರೆ. ನೀವೇನಾರೇ ಅವರು ಗಿರೀಶ್ ತಂದೆ, ಅವ್ರ ಅಣ್ಣ, ಅವ್ರ ಸಿಸ್ಟರ್ ಬಂದು ಹೋಗ್ತಾ ಇದ್ದು ನೋಡಿದ್ರೆ ವುಡ್ ಹ್ಯಾವ್ ಫೆಲ್ಟ್ ಇಟ್. ನಂತರ ಇದು 90 ದಿವಸಕ್ಕೆ ಚಾರ್ಜ್ ಶೀಟ್ ಸಲ್ಲಿಸ್ತೀರಾ. ಮೀನ್ವೈಲ್ ಅವ್ರು ಬೇಲಿಗೆ ಹಾಕೊಳ್ತಾರೆ. ಅವ್ರು ಆ ಬೇಲಿಗೆ ಹಾಕೊಳ್ದಾಗ ನನ್ನ ಮೇಲೆ ಬಹಳ ಪ್ರೆಷರ್ ಬರುತ್ತೆ. ನೀವು 90 ಡೇಸ್ ಒಳಗೆ ಹಾಕಬೇಡಿ, 90 ಡೇಸ್ ಆದ್ಮೇಲೆ ಹಾಕಿ ಅಂತ. ಈಗಲೂ ನೆನಪಿದೆ, ನಾನು ಇಲ್ಲೇ ಹೋಗ್ತಾ ಇರ್ಬೇಕಾದ್ರೆ ಫೋನ್ ಬಂದು ನನಗೆ ಒಬ್ರು ಗಣ್ಯ ವ್ಯಕ್ತಿ ಫೋನ್ ಮಾಡಿದ್ರು, ನೀವು ಇದನ್ನ 2-3 ದಿವಸ ಆದ್ಮೇಲೆ ಮಾಡಿ. ನಾನು ಮಾಡಕ್ ಬರಂಗಿಲ್ಲ ಸರ್ ಅಂದೆ. ನಾನು, ನೀವು ಲಾ ಓದಿದ್ದೀರಾ, ಹೆಂಗ್ ಮಾಡ್ಲಿಕ್ಕೆ ಬರುತ್ತೆ ಹೇಳಿ ಸರ್ ಅಂದೆ. ಯು ಪ್ಲೀಸ್ ಗೈಡ್ ಮೀ. ಐ ಕುಡ್ ಕನ್ವಿನ್ಸ್ ಹಿಮ್. ಅವಾಗ ಅವ್ರು ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ. ಹೌದು, ನಾನು ಕನ್ವಿನ್ಸ್ ಮಾಡಿದ್ರೆ ಒಪ್ಕೊಳ್ತಾರೆ ಅವರು. ಸಿ ದ ಗ್ರೇಟ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಇದು. ಅವ್ರು ಹೇಳ್ತೀನಿ ಯಾಕಿದು ಸರ್, 90 ಡೇಸ್ ಒಳಗೆ ಚಾರ್ಜ್ ಶೀಟ್ ಆಗ, ನಾವು ಹಾಕದೇ ಇದ್ರೆ ಅವ್ನು ಆಟೋಮೆಟಿಕ್ ರಿಲೀಸ್ ಆಗ್ಬಿಡ್ತಾನೆ. ಸರ್ ನಮ್ದೇನು ಬಂತು ಸರ್, ನಾವು ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಇಲ್ಲ ನೀವು ಮಾಡಿ, ನೀವು ಏನು ಮಾಡ್ಬೇಕು ಮಾಡೋದು ಕರೆಕ್ಟಾಗಿ ಮಾಡಿ ಅಂತಾರೆ ಅವರು. ಇದರಲ್ಲಿ ಏನಿದೆ ಎಲ್ಲದಕ್ಕಿಂತ ಬಹಳ ಕನಿಕರದ ವಿಷಯ ಏನಂದ್ರೆ, ಪ್ರತಿ ಹಿಯರಿಂಗ್ ಆಫ್ ದಿ ಕೋರ್ಟಲ್ಲಿ ಅವ್ರ ಅಣ್ಣ ಇದ್ದಾನೆ ರಮೇಶ್ ಅಂತ, ಗಿರೀಶನ ಅಣ್ಣ. ಆಮೇಲೆ ಅಮೆರಿಕದಾಗ ಅವ್ರ ಸಿಸ್ಟರ್ ಇರ್ತಾರೆ, ಅವಳು ಬಂದಿರ್ತಾಳೆ ಇಲ್ಲಿ. ಆಮೇಲೆ ಅವ್ರ ತಂದೆ ಇರ್ತಾರೆ. ಅವ್ರ ಕಷ್ಟ ನೋಡೋಕ್ಕಾಗಿಲ್ಲ ತೆಗೆದು ನನಗೆ. ಅವರು ಬಹಳ ಪ್ರಾಂಪ್ಟಾಗಿ ಬರ್ತಾ ಇರ್ತಾರೆ. ಇಷ್ಟೇ ಪ್ರಾಂಪ್ಟಾಗಿ ಬರೋದು ನಾ ಯಾವತ್ತೂ ನೋಡಿಲ್ಲ ಕೇಸಲ್ಲಿ. ಆಮೇಲೆ ಏಜೆನ್ಸಿ, ಗೌರ್ಮೆಂಟ್ ಏಜೆನ್ಸಿನಂದ್ರೆ ನಾನೇನು ಕಾನೂನಾತ್ಮಕ ಮಾಡಬೇಕು ಮಾಡ್ತಾ ಇದ್ದೀನಿ ಅಷ್ಟೇ. ಈ ಪ್ರತಿ ಹಿಯರಿಂಗಿಗೆ ಬರ್ತಾ ಇರ್ತಾರೆ. ಇಲ್ಲೇ ನೇ ಹಾಲ್ ಕೋರ್ಟ್. ಗಿರೀಶನ್ ಅಣ್ಣ ಮತ್ತೆ ಅಕ್ಕ, ತಂದೆ 3 ಜನ ಬರ್ತಾ ಇರ್ತಾರೆ. ನನ್ನ ಮೈ ಸ್ಟ್ಯಾಂಡ್ ವಾಸ್ ವೆರಿ ಕ್ಲಿಯರ್ ಸರ್. ಐ ಶುಡ್ ಬ್ರಿಂಗ್ ಜಸ್ಟಿಸ್ ಟು ದಿ ಕೇಸ್. ಆ ಒಂದು ಕೇಸ್ ಏನಿದೆ ನ್ಯಾಯ ಕೊಡ್ಬೇಕಂತ. ಇವನ್ ಗಿರೀಶ್ ಅಂತ ಅವ್ರ ಮಗ ರಮೇಶ್ ಬಹಳ ಕಷ್ಟಪಟ್ಟಿದ್ದಾರೆ. ಅಕ್ಕ ಅಮೆರಿಕದಾಗ ಇರ್ತಾಳೆ, ಇಲ್ಲಿ ಬರ್ತಾರೆ. ಬಹಳ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಅದೆಲ್ಲ ನೋಡಿದ್ರೆ. ಚಾರ್ಜ್ ಶೀಟ್ ಹಾಕಿದ್ದಾದ್ಮೇಲೆ ಹಿಯರಿಂಗ್ ಸ್ಟಾರ್ಟ್ ಆಗುತ್ತೆ. ಚಾರ್ಜ್ ಶೀಟ್ ಆದ್ಮೇಲೆ ಅಡಿಷನಲ್ ಚಾರ್ಜ್ ಶೀಟು ಹಾಕ್ತೀವಿ ಈ ಕೇಸಲ್ಲಿ. ಬಿಕಾಸ್ ಇನ್ ಲಾ ದೇರ್ ಇದೆ ಪ್ರಾವಿಷನ್ 173(8) CRPC 173(8) ಅಲ್ಲಿ ನಾವು ಚಾರ್ಜ್ ಶೀಟಲ್ಲಿ, ಮೇನ್ ಚಾರ್ಜ್ ಶೀಟಲ್ಲಿ ಒಂದು ನೋಟ್ ಮಾಡಿ ಬರೆದಿರ್ತೀವಿ, ಹೇಳಿರ್ತೀವಿ ಇದೆಲ್ಲ ಅಡಿಷನಲ್ ಚಾರ್ಜ್ ಶೀಟ್. ಎಲ್ಲ ಮುಗಿದಿದ್ದಾದ್ಮೇಲೆ, ಯಾಕಂದ್ರೆ FSL ಇಂದ ರಿಪೋರ್ಟ್ ಬರಬೇಕು, CDR ಡೀಟೇಲ್ಸ್ ಬರಬೇಕು, ಹೈದರಾಬಾದ್ಗೆ ಹೋಗಿದ್ದು ಸ್ಟೇಟ್ಮೆಂಟ್ ತಯಾರಾಗಬೇಕು, ಎಲ್ಲ ಆಗ್ಬೇಕಲ್ಲ. ಎಲ್ಲ ಹಾಕಿ ಅಡಿಷನಲ್ ಚಾರ್ಜ್ ಶೀಟ್ ಹಾಕ್ತೀವಿ. ಎಲ್ಲ ಫೇಮಸ್ ಅಡ್ವೊಕೇಟ್ಸೇ. ಒಬ್ಬೊಬ್ರು ನನಗೆ 25-30 ದಿವಸ ನಾನು ಕ್ರಾಸ್ ಮಾಡಿದ್ದಾರೆ ನನಗೆ ಕೋರ್ಟಲ್ಲಿ. ರಿಗಾರ್ಡಿಂಗ್ ದ ಕೇಸ್, ಈ ಸ್ಟೇಟ್ಮೆಂಟ್ ಹಿಂಗೆ ಆಗಿ ಬಂತು, ಬರಬಾರ್ದಾಗಿ ಕ್ಲಿಯರ್ ಆಗಿ ಹೇಳ್ತೀನಿ. ನಾನು ಭಾಳ ಸ್ಟರ್ನ್ ಆಗಿರ್ತಾ ಇದ್ದೆ. ನನಗೆ ಅಷ್ಟು ಈಸಿಯಾಗಿ ನನಗೆ ಕ್ರಾಸ್ ಎಕ್ಸಾಮಿನೇಷನ್ ಈಗಲೂ ಮಾಡೋಕ್ಕಾಗಿಲ್ಲ ಯಾರಿಗೆ. ನನಗೆ ನಾವು ಈ ಕೇಸಲ್ಲಿ ಇನ್ನೊಂದೇನಿದೆ, ನಾನು ನನ್ನ ಕೈಯಿಂದ ಖರ್ಚು ಮಾಡಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಹೈದರಾಬಾದ್ಗೆ ಹೋಗ್ಬೇಕು, ಅವಾಗ ನಮಗೆ ಪ್ರಾವಿಷನ್ ಇದ್ದಿದ್ದಲ್ಲ ಫ್ಲೈಟಲ್ಲಿ ಹೋಗುವಂಥದ್ದು. ನಾನು ಫ್ಲೈಟ್ ಟಿಕೆಟ್ ತೊಗೊಂಡು ಹೋಗ್ತೀನಿ. ಆಮೇಲೆ ರಿಯಂಬರ್ಸ್ ಮಾಡಿದ್ರು ಬಿಡಿ, ನಮ್ಮ ಪ್ರಾಂಪ್ಟ್ನೆಸ್ ನೋಡಿ ರಿಯಂಬರ್ಸ್ ಮಾಡ್ತಾರೆ. ಹೌದು, ಈ ಕಾಲ್ ಡೀಟೇಲ್ಸ್ ಸಂಬಂಧವಾಗಿ ಬಾಂಬೆಗೆ ಹೋಗ್ತೀನಿ ಅಂತ ಹೇಳಿ. ಅಲ್ಲೇ ಬಾಂಬೆಯಲ್ಲೇ ಮದರ್ ಸರ್ವರ್ ಅಂತಿರೋದು, ಈ ಮೆಸೇಜ್ ಕಳಿಸಿರ್ತೀವಲ್ಲ ಅಲ್ಲಿ. ನಿಮಗೆ ಶುಭಾಗಿ ಯಾವತ್ತಾದ್ರೂ ಭೇಟಿ ಆಗುತ್ತೆ? ಮುಖಾಮುಖಿ ಮಾತೇನಾಗಿತ್ತು ಅಂದರೆ, ಸೆಷನ್ಸ್ ಕೋರ್ಟಲ್ಲಿ ಕನ್ವಿಕ್ಷನ್ ಆಗುತ್ತೆ ಅವಳಿಗೆ. ಅಲ್ಲಿ ಪ್ರೆಸ್ನರೆಲ್ಲ ಕೇಳ್ತಾರೆ, ನಾನೇನು ಕೇರ್ ಮಾಡೋಂಗಿಲ್ಲ ಅಂತಾಳೆ. ನಮ್ಮ ಅಡ್ವೊಕೇಟ್ಸ್ ತಾರೆ ನೋಡ್ಕೊಳ್ತಾರೆ. ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸಲ್ಲಿ ಕೋರ್ಟ್ ಹಾಲೆಲ್ಲ ನನಗೆ ಅಡ್ಡಾಗ್ತಾರೆ. ಒಂದ್ಸಲಿ ನಾ ಹೊರಗೆ ಬರಲಿ, ನೀವು ನೋಡ್ಕೊಳ್ತೀನಿ ಅಂದರು. ನಾನಂದೆ, ನೀನೇನು ನೋಡ್ಕೊಳ್ತೀಯ ನನಗೆ ಎಂದಿನ ನಗ್ದೆ ನಾನು. ಈಗ ಲೈಫ್ ಅಂತ ಬಂದ ಕೂಡಲೇ 14 ವರ್ಷ ಬರುತ್ತೆ. ಇಲ್ಲ, ಡಿಫ್ರೆನ್ಸ್ ಅದು ಕೋರ್ಟಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಾರೆ, ಲೈಫ್ ಇಂಪ್ರಿಸನ್ಮೆಂಟ್ ಫಾರ್ 14 years ಅಂತ. ಈ ಕೇಸಲ್ಲಿ ಲೈಫ್ ಅಂದರೆ ಜೀವಂತ ಇರೋ ತನಗೂ ಜೀವಿತಾವಧಿ. ಎಲ್ಲರಿಗೂ 14 ವರ್ಷ ಶಿಕ್ಷೆ ಆಗುತ್ತೆ ಒಂದು ಕೊಲೆಗೆ. ಇದರಲ್ಲಿ ಯಾಕೆ ಅಷ್ಟು ಜೀವಿತಾವಧಿ ಆಗುತ್ತೆ? ಅಷ್ಟು ಸೀರಿಯಸ್ನೆಸ್ ಇದೆ. ಈ ಥರದ ಕೇಸ್ ಭಾಳ ರೇರ್ ಆಗಿ ಬರುತ್ತೆ. ಬಹಳ ಅಷ್ಟು ಇದರಲ್ಲಿ ಗಂಡ ಹೆಂಡತಿಗೆ ಸಾಯಿಸಿರ್ತಾನೆ, ಅವಳೇ ಸಾಯಿಸ್ಬಿಡ್ತಾಳೆ. ಗಂಡ ಇದ್ದಂಗಲ್ಲ ಅವಳು, ಮದುವೆ ಆಗೋಳೆ. ವೆರಿ ರೇರ್ ಕೇಸ್. ಹೇಳ್ತಾಳೆ ನನ್ನ ಹತ್ರ, ಅವತ್ತು ಕನ್ವಿಕ್ಷನ್ ಆಗುತ್ತಲ್ಲ ಸೆಷನ್ಸಲ್ಲಿ, ಪ್ರೆಸ್ ಮುಂದೆ ಹೇಳ್ತಾಳೆ, ನಮ್ಮ ಅಡ್ವೊಕೇಟ್ ಇದ್ದಾರೆ, ಅವರೆಲ್ಲ ನನಗೆ ಬಿಡಿಸ್ತಾರೆ. ಏನು ತೀರ್ಕೊಳ್ತಾನಲ್ಲ ಗಿರೀಶು, ಅವನಿಗೆ ಇಂತಿಂಥ ಹೋಟ್ಲಿಗೆ ಹೋಗ್ಬೇಕು ಅಂತ ಇರೋಂಗಿಲ್ಲ. ಇವಳು ಕರ್ಕೊಂಡ್ಬರ್ತಾಳೆ ಕೇಸಲ್ಲಿ. ಅವಾಗ ಒತ್ತಡ ಬರ್ತಾ ಇತ್ತು, ಅವ್ರಿಗಾಲೇ ಬಂದ್ಬಿಟ್ಟಿತ್ತು, ಇವ್ರು ಕೇಳೋಂಗಿಲ್ಲ ಅದಕ್ಕೂ ಅಂತಂತ ಹೇಳಿ. ಇದರಲ್ಲಿ ಈಗ ಗಂಡ ಹೆಂಡತಿದ್ ಒಂದು ಸಾಕ್ಷಿ ಆಯ್ತು, ಡಾಕ್ಟರ್ದ್ ಒಂದು ಸಾಕ್ಷಿ ಆಯ್ತು, ಆಮೇಲೆ ಕೇರಳ ಅಂದ್ರೆ ಮಿಲಿಟರಿ ಅವ್ರದ್ದು 2 ಸಾಕ್ಷಿ ಆಯ್ತು, ಹೇಮಂದ್ ಸಾಕ್ಷಿ ಆಯ್ತು. ಬ್ಯೂಟಿಷಿಯನ್ ಎಂಗೇಜ್ಮೆಂಟ್ಗೆ ಅವಳಿಗೆ ಶೃಂಗಾರ ಎಲ್ಲ ಮಾಡಿರ್ತಾಳೆ. ಅದೇ ನಾನು ಹೇಳಿದ್ಲು, ತನಗೆ ಇಷ್ಟ ಇಲ್ಲ ಅಂದಾಗ ಶಶಿರೇಖಾನು ಏನಂತಿದೆ, ಅವ್ರು ಸುಮ್ಕಿರಮ್ಮ ಅವೆಲ್ಲ ಮಾತಾಡಬಾರ್ದು, ಮನತನದ ಮರ್ಯಾದೆ ಇದು. ಅವ್ರು ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಹೈದರಾಬಾದ್ಗೆ ಹೋಗಿದ್ದೀನಿ 2-3 ಸಲ. ನಾನು ಏನು ಇದೆ ಅದು ಹೇಳ್ತಾರೆ. ಏನು ನಮಗೆ ಏನು ಬೇಕು ಅದೇ ತಗೊಳ್ತಾ ಇದ್ದೆ ನನಗೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಸಾಕ್ಷಿ ಹತ್ರ ಹೋದ್ರೆ ಕರೆಕ್ಟ್ ಏನು ಹೇಳ್ತಾನೆ ಸರ್ ಅವನು, ಕ್ಲಾಸ್ಮೇಟ್ ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾಳೆ. ಕೊಲೆ ಆದ ನಂತರ ಇವ್ರೇನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಭಾಳ ಕರೆಕ್ಟಾಗಿ ಮಾಡಿದ್ದಾರೆ ಇವರು,
ಕರೆಕ್ಟಾಗಿ ಮಾಡ್ತಾರೆ ಅವರನ್ನು. ಬಿಕಾಸ್ ನಮ್ಮಲ್ಲಿ ಏನೋ ಲೂಫೋಲ್ಸ್ ಇದ್ದಿದ್ದು. 4ನೇ ಇವಳೇ ಶುಭನೇ, A4 is ಶುಭ, A1 ಅರುಣ್ ವರ್ಮಾ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಯಾವ ಸಾಕ್ಷಿ ಏನು ಹೇಳಿದೆ, ಯಾವ ಸಾಕ್ಷಿ ಏನು ಹೇಳಿದೆ, ಯಾವ ಥರದ ಕೇಸ್ ಇದು. ಅಲ್ಲಿ ಮತ್ತೆ ಅದು ಜೀವಿತಾವಧಿ ಅಂದ್ರೆ ಏನ್ ಸರ್ ಇದು, ಎಲ್ಲಿವರೆಗೆ ಇದು? ಜೀವಂತ ಇರೋ ತನಕ ಅವರು ಜೈಲಲ್ಲಿ ಇರೋವಂಥದ್ದು. ಅವ್ರಿಗೊಂದು ಆಪ್ಷನ್ ಕೊಟ್ಟಿದ್ದಾರೆ, ನೀವು ಗವರ್ನರ್ ಅವರಿಗೆ ಅಪೀಲ್ ಮಾಡ್ಕೋಬೋದು ಅಂತೇಳಿ. ಅಂಡ್ ಆರ್ಟಿಕಲ್ 161 ಎಷ್ಟೋ ದಿವಸದೊಳಗೆ ಅಪ್ಲೈ ಮಾಡ್ಬೇಕು, ಅವರು ಅಪೀಲ್ ಮಾಡಬೇಕು. ನೀವೇನ್ ಹೇಳ್ತೀರಾ ಸಮಾಜಕ್ಕೆ? ಸಿಂಪಲ್ ಆಗಿತ್ತಿವ್ರೆ, ಅವನಿಗೆ ಹುಡುಗನಿಗೆ ಹೇಳ್ಬೇಕು, ನಿನ್ಗೆ ಇಷ್ಟ ಇಲ್ಲಪ್ಪ ನನಗೆ, ನಾನು ಮದುವೆ ಆಗಂಗಿಲ್ಲ, ಅದು ಮುಗಿದೇ ಹೋಗಿತ್ತಲ್ಲ. ಇಷ್ಟೆಲ್ಲ ನಮ್ಮ ಪಾಠ ಆಗ್ತಾ ಇದ್ದಿಲ್ಲ. ನಮ್ಮ ಒಬ್ಬ ರೈಟರ್ ಇದ್ದ, ಭಾಳ ಚೆನ್ನಾಗಿ ಬರೆಯೋದು, ನಾ ಹೇಳ್ದಂಗೆ ಶಂಕರಾಚಾರ್ಯ ಅಂತ, ಅವನು ಕಷ್ಟಪಟ್ಟಿದ್ದಾನೆ. ಕಲೆಕ್ಟಿವ್ ವಿಸ್ಡಮ್ ಇದು, ನಾನು ಒಬ್ಬನೇ ಮಾಡಿದ್ರು ಅಂತ ಹೇಳಬಾರ್ದು.